ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 7 ಮಂತ್ಸ್ನಿಂದ ಯಾವ್ಯಾವ ಎನರ್ಜೆಟಿಕ್ ಫುಡ್ಸ್ ತೊಗೊಂಡ್ರೆ ನಿಮಗೆ 8 ತಿಂಗಳಲ್ಲಿ ಎನರ್ಜಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಓಕೆನಾ? ಸರಿ, ಹಾಗಾದರೆ ಯಾವ ಥರ ಫುಡ್ಸ್ನೆಲ್ಲ ಇಂಟೇಕ್ ಮಾಡಿದ್ರೆ ನಿಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಮಾರ್ನಿಂಗ್ ನೀವು ಏನು ಮಾಡಬೇಕು ಅಂದರೆ, ಒಂದು 5ರಿಂದ 6 ಬಾದಾಮಿ ಮತ್ತು ವಾಲ್ನಟ್ಸು, ಆಮೇಲೆ 1ರಿಂದ 2 ಡೇಟ್ಸು, ಮತ್ತು 1 ಸ್ಪೂನು ಪಂಪ್ಕಿನ್ ಸೀಡ್ಸು, ಮತ್ತು 1 ಸ್ಪೂನು ಸೂರ್ಯಕಾಂತಿ ಬೀಜ, ನೈಟ್ ಇದನ್ನೆಲ್ಲ ನೀರಿನಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ಎದ್ದು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಕುಡೀರಿ. ಇದ್ರ ಜೊತೆಗೆ ಬಾಳೆಹಣ್ಣು, ಮನೆಯಲ್ಲಿ ಬಾಳೆಹಣ್ಣು ಇಲ್ಲ ಅಂದರೆ ಆ್ಯಪಲ್ನೂ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲ ಮಾಡ್ಕೊಂಡು ಮಿಲ್ಕ್ ಶೇಕ್ನ ರೆಡಿ ಮಾಡ್ಕೊಂಡು ಕುಡೀರಿ, ಓಕೆನಾ? ಆಯಿತಾ? ಆಗ ಎನರ್ಜಿ ಬೂಸ್ಟ್ ಆಗುತ್ತೆ. 7 ಮಂತ್ಸ್ನಿಂದ ನೀವು ಡೈಲಿ 3 ಟೈಮ್ನಾದರೂ ಹಾಲು ಕುಡೀರಿ, ಮಿಸ್ ಮಾಡಬೇಡಿ. ಆಗ ಕ್ಯಾಲ್ಶಿಯಂ ಲೆವೆಲ್ ಚೆನ್ನಾಗಿ ಸಿಗುತ್ತೆ ನಿಮಗೆ, ಓಕೆ. ಮತ್ತು ಡೈಲಿ ಊಟದಲ್ಲಿ ಒಂದೊಂದು ಎಗ್ನ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಚೆನ್ನಾಗಿ ಸೊಪ್ಪು ತಿನ್ನಿ. ಆಮೇಲೆ ಸೊಪ್ಪಿನ ಸಾಂಬಾರು, ಸೊಪ್ಪಿನ ಪಲ್ಯ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಿ. ಆಗ ಜಾಸ್ತಿ ಎನರ್ಜಿ ಬಂದು ಗೈನ್ ಆಗುತ್ತೆ, ಓಕೆನಾ? ಮತ್ತು ಮೇಯ್ನಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡೀರಿ. ಇದು ಮೇಯ್ನ್, ಆಯಿತಾ? ನೀವು ಎಷ್ಟು ನೀರು ಕುಡಿತೀರಾ ಅಷ್ಟು ನಿಮಗೆ ಒಳ್ಳೆಯದು. ಮತ್ತು ಪಾಪು ಸುತ್ತಲೂ ನೀರು ಚೆನ್ನಾಗಿರುತ್ತೆ, ಆಯಿತಾ? ಈ ಥರ ಎಲ್ಲ ಬೆಳಿಗ್ಗೆ ಬೇಗ ಕುಡಿದ್ರೆ ನಿಮಗೆ ಹೊಟ್ಟೆ ಹಸಿಯಲ್ಲ. ಅದಕ್ಕೆ ಬ್ರೇಕ್ಫಾಸ್ಟ್ನ ಏನು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಬೇಕಂತ ಸ್ವಲ್ಪ ಕೆಲವ್ರು ಕೇಳ್ತೀರಾ, ಸ್ಕಿಪ್ ಮಾಡಬೇಡಿ, ಆಯಿತಾ? 11 o'clockಗೆ ಬ್ರೇಕ್ಫಾಸ್ಟ್ನ ಮಾಡಿ. ಯಾಕೆ ಅಂದರೆ ಎನರ್ಜಿ ಡ್ರಿಂಕ್ನು ಕುಡ್ದಿರ್ತೀರ, ಮತ್ತು ತಿಂಡಿನೂ ತಿಂತೀರಾ, ಹೊಟ್ಟೆಗೆ ಹೆವಿ ಆಗುತ್ತೆ. ಆಗ ಜೀರ್ಣ ಆಗೋಕ್ಕೂ ಕಷ್ಟ ಆಗುತ್ತೆ, ಹೊಟ್ಟೆನೂ ಜಾಸ್ತಿ ಆಗುತ್ತೆ, ಕ್ಯಾಲರೀಸು ಹೆವಿ ಅನಿಸುತ್ತೆ. ಅದು ನಿಮಗೆ ತುಂಬ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನನಗಿದು ಓನ್ ಎಕ್ಸ್ಪೀರಿಯನ್ಸು. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ, ಮಾರ್ನಿಂಗ್ ಇದನ್ನು ಕುಡೀರಿ. ಆಮೇಲೆ 11 ಗಂಟೆಗೆ ಟಿಫನ್ ಮಾಡಿ, ಆಯಿತಾ? ಆಗ ನಿಮಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿ ಸಿಗುತ್ತೆ, ಆಯಿತಾ? ಮತ್ತು ನೆಕ್ಸ್ಟು ಸೂಪರ್ ಫುಡ್ ಅಂದರೆ ವಿಟಮಿನ್ ಸಿ ರಿಚ್ ಇರೋ ಅಂತಹ ಫ್ರೂಟ್ಸ್ ಜ್ಯೂಸಸ್ಸು, ಆ್ಯಪಲ್ ಜ್ಯೂಸು, ಹಾಗೆ ಪೊಮೊಗ್ರೊನೇಟ್ ಜ್ಯೂಸು, ಆಮೇಲೆ ಹಾಗೆ ಆರೆಂಜ್ ಜ್ಯೂಸು, ಇದನ್ನೆಲ್ಲ ನೀವು ಡೈಲಿ ತೊಗೊಳ್ಳೋದ್ರಿಂದ ನಿಮಗೆ ಒಳ್ಳೆ ಎನರ್ಜಿ ಬೂಸ್ಟ್ ಆಗುತ್ತೆ, ಓಕೆನಾ? ನೆಕ್ಸ್ಟ್ ಬಂದು ಕರ್ಡ್ ತೊಗೊಳ್ಳಿ. ನಿಮಗೆ ಮತ್ತು ಮಗುಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಒಳ್ಳೆ ಎನರ್ಜಿ ಬಂದು ಬೂಸ್ಟ್ ಆಗುತ್ತೆ. 7 ಮಂತ್ನಿಂದ ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಜೀರ್ಣಕ್ರಿಯೆ ಬಂದು ಕಮ್ಮಿ ಆಗುತ್ತೆ. ಆಗ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಕಾಮನ್, ಆಯಿತಾ? ಏನು ಭಯ ಪಡಬೇಡಿ, ಅಯ್ಯೋ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಏನಾದರೂ ತೊಂದರೆ ಆಗುತ್ತಾ ಅಂತ ಎಲ್ಲ ಏನೂ ಭಯ ಪಡಬೇಡಿ. ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತದು. ಕೆಲವರಿಗೆ ಸ್ಟಾರ್ಟಿಂಗ್ನಲ್ಲೇ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವರಿಗೆ 7 ಮಂತಿಂದ ಸ್ಟಾರ್ಟ್ ಆಗುತ್ತೆ. ಅದು ಕಾಮನ್, ಆಯಿತಾ? ಆ ಟೈಮಲ್ಲಿ ನೀವು ಚೆನ್ನಾಗಿ ನೀರು ಕುಡಿಬೇಕು. ಆಮೇಲೆ ಚೆನ್ನಾಗಿ ಬಾಳೆಹಣ್ಣು ತಿನ್ನಿ. ಮೊಸರನ್ನು ಊಟದಲ್ಲಿ ಆ್ಯಡ್ ಮಾಡ್ಕೊಂಡು, ಜಾಸ್ತಿ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಊಟದಲ್ಲಿ. ಸ್ವಲ್ಪನಾದರೂ ನಿಮಗೆ ರಿಲೀಫ್ ಅನಿಸುತ್ತೆ. ಆಗ ಗಟ್ ಪವರ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಜೀರ್ಣಕ್ರಿಯೆನೂ ಅಷ್ಟೇ ಚೆನ್ನಾಗಾಗುತ್ತೆ, ಆಯಿತಾ? ಓಕೆ. ನೆಕ್ಸ್ಟು ಹೆಸ್ರು ಕಾಳಿನ ಪಲ್ಯ, ಇಲ್ಲಾಂದರೆ ಸಾಂಬಾರು, ಇಲ್ಲಾಂದರೆ ಮೊಳಕೆ ಕಾಳಿನ ಸ್ವಲ್ಪ ಹಂಗೆ ಬಾಯ್ಲ್ ಮಾಡ್ಕೊಂಡು ತಿನ್ನೋದು. ಹೀಗೆ ಈ ಥರ ಎಲ್ಲ ತಗೊಳ್ಳಿ, ಇದರಲ್ಲಿ ಪ್ರೋಟೀನ್ ಸಿಗುತ್ತೆ. ಮತ್ತು ಮೊಟ್ಟೆನೂ ತಗೊಳ್ಳಿ ಅಂತ ಹೇಳಿದ್ದೀನಲ್ವಾ, ಅದನ್ನು ಮಿಸ್ ಮಾಡ್ದಂಗೆ ತಗೊಳ್ಳಿ. ನಿಮಗೆ ಮತ್ತು ಮಗುಗೆ ಚೆನ್ನಾಗಿ ಎನರ್ಜಿ ಬೂಸ್ಟ್ ಆಗುತ್ತೆ, ಪ್ರೋಟೀನ್ ಎಲ್ಲ ಸಿಗುತ್ತೆ. ಮತ್ತು ನಿಮಗೇನಾದರೂ ನಾಟಿ ಮೊಟ್ಟೆ ಸಿಕ್ಕಿದ್ರೆ ತಗೊಳ್ಳಿ, ಅದರಲ್ಲೂ ಅಷ್ಟೇ, ಅದು ತುಂಬ ಒಳ್ಳೆಯದು, ಅದರಲ್ಲೂ ಪ್ರೋಟೀನ್ ಸಿಗುತ್ತೆ. ನೆಕ್ಸ್ಟು ಫ್ರೂಟ್ಸ್ಗಳನ್ನೆಲ್ಲ ಚೆನ್ನಾಗಿ ತಿನ್ನಿ, ಮಿಸ್ ಮಾಡಬೇಡಿ. ಆಗ ಎನರ್ಜಿ ಹೆವಿ ಆಗುತ್ತೆ. ಯಾವ್ಯಾವ ಫ್ರೂಟ್ಸ್ನ ತಿನ್ನಬೇಕು ತಿನ್ನಬಾರ್ದು ಅಂತ ವೀಡಿಯೋಸ್ ಮಾಡಿದ್ದೀನಿ, ನೋಡಿ, ಆಯಿತಾ? ಜಾಸ್ತಿ ಸೀಸನ್ ಫ್ರೂಟ್ಸ್ಗಳ್ನ ತಿನ್ನಿ, ಮತ್ತು ಅದ್ರ ಜೊತೆ ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಇನ್ನೊಂದೇನೋ ಒಂದು ಮೇಯ್ನಾಗಿ ಹೇಳಬೇಕು ಅಂತ ಇದ್ದೆ, ಸಿರಿಧಾನ್ಯಗಳ್ನ ನೋಡಿ. ಸಿರಿಧಾನ್ಯಗಳು ಯಾವುದ್ಯಾವುದು ಅಂತ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಸಿರಿಧಾನ್ಯಗಳು ಅಂದರೆ ಯಾವ್ಯಾವ ಥರ ಧಾನ್ಯಗಳ್ನ ನೀವು ಯೂಸ್ ಮಾಡ್ಕೋಬೇಕು ಅಂತ, ಅದನ್ನು ನೀವು ಚೆನ್ನಾಗಿ ಹುರಿದ್ಬಿಟ್ಟು ಪೌಡರ್ ಮಾಡಿಕೊಂಡು ಅದರಲ್ಲಿ ಗಂಜಿ ಮಾಡಿಕೊಂಡು ಕುಡೀರಿ. ಆದಷ್ಟು ಹೆಲ್ತಿ ಫುಡ್ಸ್ ತಿನ್ನಿ, ಜಂಕ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿ. ಜಂಕ್ ಫುಡ್ಸ್ ಅಂತ ಅಂದರೆ ಇವಾಗ ಗೋಬಿ, ಪಾನಿಪುರಿ, ಜಂಕ್ ಫುಡ್ಸ್ ಅಂತ ಅಂದರೆ ನಿಮಗೆ ಗೊತ್ತಿದೆಯಲ್ಲ ಯಾವ ಥರ. ಅದನ್ನೆಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡಿಬಿಡಬೇಕು. ಆಸೆ ಆಗ್ತದೆ, ತಿನ್ನಬೇಕು ಅನ್ನಿಸ್ತದೆ ಅಂತೆಲ್ಲ ತಿನ್ನಬಾರ್ದು, ತುಂಬ ಅದು ಒಳ್ಳೆಯದಲ್ಲ, ಓಕೆನಾ? ಅದಕ್ಕೆ ಆದಷ್ಟು ನೀವು ಹೆಲ್ತಿ ಫುಡ್ಸ್ ತಿನ್ನೋಕ್ಕೆ
ಟ್ರೈ ಮಾಡಿ ಅಂತ ಅಲ್ಲ, ತಿನ್ನಲೇಬೇಕು ಓಕೆನಾ. 7 ಮಂತ್ನಿಂದ ಈ ಥರ ಎಲ್ಲ ಫುಡ್ಸ್ನೆಲ್ಲ ನೀವು ಇಂಟೇಕ್ ಮಾಡಿದ್ರೆ ಆಗ ಎನರ್ಜಿ 9 ಮಂತ್ ಅಷ್ಟೊತ್ತಿಗೆ ನಿಮಗೆ ಆ ಲೆವೆಲಲ್ಲಿ ಇರುತ್ತೆ ಅಂದರೆ ಚೆನ್ನಾಗಿ ಎನರ್ಜಿ ಸಿಕ್ಕಿರುತ್ತೆ ಓಕೆನಾ. ನಾನು ಹೇಳಿರೋ ಮಿಲ್ಕ್ ಶೇಕ್‌ನು ತಗೊಳ್ಳಿ, ತುಂಬ ಜನಕ್ಕೆ ವರ್ಕೌಟ್ ಆಗಿದೆ. ನಿಮಗೂ ಅಷ್ಟೇ ಎನರ್ಜಿ ಬೂಸ್ಟ್ ಆಗುತ್ತೆ. ಮಿಸ್ ಮಾಡಬೇಡಿ. ನಾನು ಹೇಳಿರೋ ಅಂಥದ್ನೆಲ್ಲ ಮಾಡಿ ನಿಮಗೆ ಯಾವ ಥರ ಅನಿಸುತ್ತೆ ಅಂತ ಕಮೆಂಟ್ಸ್ ಮಾಡಿ ಓಕೆನಾ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.